ನಮಸ್ಕಾರ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದಾಗ ಕೆಲವು ವಿಚಿತ್ರವಾದ ಆದರೆ ತುಂಬಾನೇ ಆಸಕ್ತಿಕರವಾದ ವಿರೋಧಾಭಾಸಗಳು ನಮ್ಮ ಕಣ್ಣಿಗೆ ಬೀಳ್ತವೆ. ಭಾರತದ ಕಥೆ ಕೂಡ ಅಂಥದ್ದೇ. ಯೋಚನೆ ಮಾಡಿ, ಒಂದು ವಿದೇಶಿ ಆಳ್ವಿಕೆ, ಅದು ಅನಿರೀಕ್ಷಿತವಾಗಿ ಒಂದು ಆಧುನಿಕ ಒಗ್ಗಟ್ಟಿನ ಭಾರತಕ್ಕೆ ಅಡಿಪಾಯ ಹಾಕಿದ್ದು ಹೇಗೆ ಸಾಧ್ಯ? ಮತ್ತೆ ಆ ರಾಷ್ಟ್ರ ತನ್ನಲ್ಲಿರುವ ಅಸಂಖ್ಯಾತ ವೈವಿಧ್ಯತೆಗಳನ್ನು ಹೇಗೆ ಒಂದೇ ದಾರದಲ್ಲಿ ಪೋಣಿಸಿತು? ಬನ್ನಿ, ಈ ಕುತೂಹಲಕಾರಿ ಕಥೆಯನ್ನ ಒಟ್ಟಿಗೆ ಬಿಡಿಸಿ ನೋಡೋಣ. ಸರಿ, ಈ ಇಡೀ ಕಥೆಯನ್ನ ನಾವು 6 ಭಾಗಗಳಲ್ಲಿ ನೋಡೋಣ. ಯುರೋಪಿಯನರು ಭಾರತಕ್ಕೆ ಹೇಗೆ ಬಂದರು ಅನ್ನೋ ಇತಿಹಾಸದಿಂದ ಶುರು ಮಾಡಿ ಇವತ್ತಿನ ಆಧುನಿಕ ಭಾರತದ ಗುರುತು ಹೇಗೆ ರೂಪುಗೊಂಡಿತು ಅನ್ನೋವರೆಗೂ ನಮ್ಮ ಪಯಣ ಸಾಗಲಿದೆ. ನಮ್ಮ ಕತೆ ಶುರುವಾಗೋದೇ ಶತಮಾನಗಳ ಹಿಂದೆ. ಮಸಾಲೆ ಪದಾರ್ಥಗಳ ಘಮದ ಜೊತೆಗೆ ಭಾರತದ ಮಣ್ಣಿನಲ್ಲಿದ್ದ ಈ ಸಂಪತ್ತಿನ ಸೆಳೆತವೇ ಯುರೋಪಿನ ದೊಡ್ಡ ದೊಡ್ಡ ದೇಶಗಳನ್ನ ಸಾವಿರಾರು ಮೈಲಿ ದೂರದ ಸಮುದ್ರಯಾನಕ್ಕೆ ಪ್ರೇರೇಪಿಸಿತು. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಇವರೆಲ್ಲ ಬಂದ ವೇಗ. ಪೋರ್ಚುಗೀಸರು ದಾರಿ ಕಂಡಿಡಿದು ಕೆಲವೇ ವರ್ಷಗಳಲ್ಲಿ ಡಚ್ಚು, ಫ್ರೆಂಚು, ಇಂಗ್ಲಿಷರು ಹೀಗೆ ಒಬ್ಬರಿಂದೆ ಒಬ್ಬರು ಭಾರತದ ಕಡೆಗೆ ದೌಡಾಯಿಸಿದ್ರು. ಎಲ್ಲರ ಗುರಿ ಒಂದೇ ಆಗಿತ್ತು: ಭಾರತದ ಜೊತೆಗಿನ ಲಾಭದಾಯಕ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸೋದು. 60 ಪಟ್ಟು. ಇದನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ಅಂದ್ರೆ ವಾಸ್ಕೋಡ್ ಗಾಮ ತನ್ನ ಮೊದಲ ಪ್ರಯಾಣದಲ್ಲಿ ಹೂಡಿದ ಪ್ರತಿ 1 ರೂಪಾಯಿಗೆ 60 ರೂಪಾಯಿ ಲಾಭ ಗಳಿಸಿದ್ದ. ಈ ಒಂದು ಸಣ್ಣ ಸುದ್ದಿ ಇಡೀ ಯುರೋಪಿನಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿತು. ಇದು ಬರೀ ವ್ಯಾಪಾರವಾಗಿರಲಿಲ್ಲ, ಇದೊಂದು ಚಿನ್ನದ ಗಣಿಯಾಗಿ ಕಾಣ್ತಾಯಿತು. ಲಾಭದ ಈ ಆಸೆಯೇ ಮುಂದಿನ ಶತಮಾನಗಳಲ್ಲಿ ನಡೆದ ರಕ್ತಸಿಕ್ತ ಪೈಪೋಟಿಗೆ ಕಾರಣವಾಯಿತು. ಹೀಗೆ ಶುರುವಾದ ಪೈಪೋಟಿಯಲ್ಲಿ ಹಲವಾರು ಯುರೋಪಿಯನ್ ಶಕ್ತಿಗಳು ಸ್ಪರ್ಧಿಸಿದ್ವು. ಆದರೆ ಕೊನೆಗೆ ಎಲ್ಲರನ್ನೂ ಮೀರಿಸಿ ನಿಂತಿದ್ದು ಒಂದೇ ಒಂದು ಶಕ್ತಿ, ಅವರೇ ಬ್ರಿಟಿಷರು. ಇದೇ ನೋಡಿ ಕಥೆಯಲ್ಲೇ ಒಂದು ದೊಡ್ಡ ಟ್ವಿಸ್ಟ್. ವ್ಯಾಪಾರ ಮಾಡೋಕೆ ಅಂತ ಬಂದವರು ಮೆಲ್ಲಗೆ ನಮ್ಮ ಆಡಳಿತಗಾರರಾಗ್ಬಿಟ್ರು. ಮೊದಲು ವ್ಯಾಪಾರ ಕೇಂದ್ರಗಳನ್ನ ಕಟ್ಟಿದ್ರು, ಆಮೇಲೆ ಅವುಗಳನ್ನ ಕೋಟೆಗಳನ್ನಾಗಿ ಬದಲಾಯಿಸಿದ್ರು, ತಮ್ಮದೇ ಸೈನ್ಯವನ್ನ ಕಟ್ಟಿದ್ರು. ಹೀಗೆ ವ್ಯಾಪಾರದಿಂದ ಶುರುವಾದದ್ದು ಇಡೀ ಭಾರತ ಉಪಖಂಡದ ಮೇಲಿನ ಆಳ್ವಿಕೆಗೆ ದಾರಿ ಮಾಡಿಕೊಟ್ಟಿತು. ಸರಿ, ಈಗ ನಾವು ಈ ಇಡೀ ಚರ್ಚೆಯ ಹೃದಯ ಭಾಗಕ್ಕೆ ಬಂದಿದ್ದೇವೆ. ಬ್ರಿಟಿಷರ ಆಳ್ವಿಕೆಯದ್ದು ಒಂದೇ ಮುಖದ ಕಥೆಯಲ್ಲ, ಅದು ಏಕೀಕರಣವನ್ನು ತಂತು, ಜೊತೆಗೆ ಶೋಷಣೆಯನ್ನೂ ತಂತು. ಬ್ರಿಟಿಷ್ ಆಳ್ವಿಕೆ ಒಂದು 2 ಅಲಗನ ಕತ್ತಿ ಇದ್ದಾಗೆ. ಒಂದು ಕಡೆ ನೋಡಿದ್ರೆ ಅವರು ಇಡೀ ದೇಶವನ್ನ ರೈಲ್ವೆ ಮೂಲಕ ಒಂದು ಮಾಡಿದ್ರು, ಎಲ್ಲರಿಗೂ ಒಂದೇ ಕಾನೂನು ತಂದ್ರು. ಆದರೆ ಇದೇ ಹೊತ್ತಲ್ಲಿ ಇನ್ನೊಂದು ಕಡೆಯಿಂದ ನಮ್ಮ ಸಂಪತ್ತನ್ನ ದೋಚ್ತಿದ್ರು, ನಮ್ಮ ಕೈಗಾರಿಕೆಗಳನ್ನ ಮುಗಿಸ್ಬಿಟ್ರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಡೆದು ಆಳುವ ನೀತಿಯ ಮೂಲಕ ನಮ್ಮ ಸಮಾಜದಲ್ಲಿ ಬಿರುಕುಗಳನ್ನ ಸೃಷ್ಟಿಸಿದ್ರು. 24 ಇದು ಕೇವಲ ಒಂದು ನಂಬರಷ್ಟೇ ಅಲ್ಲ, ಇದು 19ನೇ ಶತಮಾನದ ಕೊನೆಯ 50 ವರ್ಷಗಳಲ್ಲಿ ಭಾರತ ಅನುಭವಿಸಿದ ಭೀಕರ ಬರಗಾಲಗಳ ಸಂಖ್ಯೆ. ಬ್ರಿಟಿಷರ ನೀತಿಗಳು ಆಹಾರ ಬೆಳೆಗಳ ಬದಲು ಲಾಭ ತರುವ ವಾಣಿಜ್ಯ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಟ್ಟವು. ಅದರ ಪರಿಣಾಮ ಲಕ್ಷಾಂತರ ಜನ ಹಸಿವಿನಿಂದ ಪ್ರಾಣ ಬಿಟ್ರು. ಇದು ಅವರ ಆರ್ಥಿಕ ಶೋಷಣೆಯ ಅತ್ಯಂತ ಕ್ರೂರ ಮುಖ. ಬ್ರಿಟಿಷರು ಹೋದ್ಮೇಲೆ ಸ್ವತಂತ್ರ ಭಾರತದ ಮುಂದೆ ಒಂದು ದೊಡ್ಡ ಸವಾಲಿತ್ತು. ಅದೇನಂದ್ರೆ ತನ್ನೊಳಗಿನ ಈ ಅಪಾರ ವೈವಿಧ್ಯತೆಯನ್ನ ಒಗ್ಗೂಡಿಸೋದು. ಈಗ ನಮ್ಮ ಗಮನವನ್ನ ಆ ವೈವಿಧ್ಯತೆ ಕಡೆಗೆ ಹರಿಸೋಣ. ಈ ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಭಾರತ ಅನ್ನೋದು ಕೇವಲ ಒಂದು ಧರ್ಮದ ದೇಶವಲ್ಲ, ಇದು ಜಗತ್ತಿನ 3ನೇ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರುವ ದೇಶ. ಅಷ್ಟೇ ಅಲ್ಲ, ಜಗತ್ತಿನ 4 ಪ್ರಮುಖ ಧರ್ಮಗಳು ಹುಟ್ಟಿದ್ದೇ ಈ ಮಣ್ಣಿನಲ್ಲಿ. ಇದು ನಿಜಕ್ಕೂ ಒಂದು ಅದ್ಭುತ ಸಂಗತಿ. ಇನ್ನು ಭಾಷೆಗಳ ವಿಚಾರಕ್ಕೆ ಬಂದ್ರೆ ಪರಿಸ್ಥಿತಿ ಇನ್ನೂ ಅದ್ಭುತವಾಗಿದೆ. 1600ಕ್ಕೂ ಹೆಚ್ಚು ಭಾಷೆಗಳು, ಹಲವಾರು ಭಾಷಾ ಕುಟುಂಬಗಳು. ಇಲ್ಲಿ ಭಾಷೆ ಅಂದ್ರೆ ಕೇವಲ ಮಾತಾಡೋ ಸಾಧನ ಅಲ್ಲ, ಅದು ನಮ್ಮ ಸಂಸ್ಕೃತಿಯ ಜೀವನಾಡಿ. ಸರಿ, ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇಷ್ಟೆಲ್ಲ ವೈವಿಧ್ಯತೆ, ಬೇರೆ ಬೇರೆ ಭಾಷೆ, ಧರ್ಮ, ಸಂಸ್ಕೃತಿ ಹೀಗಿರುವಾಗ ಈ ದೇಶ ಒಂದು ರಾಷ್ಟ್ರವಾಗಿ ಒಟ್ಟಾಗಿರೋದು ಹೇಗೆ? ಯಾವುದು ಆ ಶಕ್ತಿ? ಇದಕ್ಕೆ ಉತ್ತರ ನಮ್ಮ ಏಕತೆಯ 3 ಮುಖ್ಯ ಸ್ತಂಭಗಳಲ್ಲಿ ಅಡಗಿದೆ. ಮೊದಲನೇದು, ಎಲ್ಲರಿಗೂ ಸಮಾನ ಹಕ್ಕುಗಳನ್ನ ಕೊಡುವ ನಮ್ಮ ಸಂವಿಧಾನ. ಎರಡನೇದು, ನಮ್ಮೆಲ್ಲರನ್ನೂ ಬೆಸೆಯುವ ಸಾಂಸ್ಕೃತಿಕ ಮೌಲ್ಯಗಳು. ಮತ್ತು ಮೂರನೇದು, ಸೈನ್ಯ, ಸಿನಿಮಾದಂತಹ ಸಾಮಾಜಿಕ ಸಂಸ್ಥೆಗಳು. ಇವೆಲ್ಲವೂ ನಮ್ಮನ್ನ ಒಟ್ಟಿಗೆ ಹಿಡಿದಿಟ್ಟಿರುವ ಶಕ್ತಿಗಳು. ಕೊನೆಯದಾಗಿ ಒಂದು ವಿಷಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಭಾರತದ ಈ ವಿವಿಧತೆಯಲ್ಲಿ ಏಕತೆ ಅನ್ನೋದು ಒಂದು ಮುಗಿದೋದ ಕಥೆಯಲ್ಲ, ಇದು ಪ್ರತಿದಿನ ನಡೀತಿರೋ ಒಂದು ನಿರಂತರ ಪ್ರಯೋಗ. ಆದರೆ ಈ ಪಯಣ ಅಷ್ಟು ಸುಲಭವಾಗಿಲ್ಲ ಅಲ್ವಾ?
ಇವತ್ತಿಗೂ ನಮ್ಮ ಮುಂದೆ ಹಲವಾರು ಸವಾಲುಗಳಿವೆ. ಧರ್ಮದ ಹೆಸರಲ್ಲಿ ಸಂಘರ್ಷಗಳು, ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನ ಒಡೆಯೋ ಪ್ರಯತ್ನಗಳು, ಜಾತಿ ತಾರತಮ್ಯ. ಇಂಥ ಶಕ್ತಿಗಳ ವಿರುದ್ಧ ಹೋರಾಡ್ತಾ ಸಾಗೋದೇ ಭಾರತದ ಈ ನಿರಂತರ ಪ್ರಯೋಗ. ಹಾಗಾದ್ರೆ ಇಡೀ ಪ್ರಪಂಚವೇ ಒಡೆದು ಹೋಗ್ತಿರುವ ಈ ಕಾಲದಲ್ಲಿ ಭಾರತದ ಈ ಮಹಾನ್ ಪ್ರಯೋಗದ ಭವಿಷ್ಯ ಏನಾಗ್ಬೋದು? ಈ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಇದು ನಮ್ಮೆಲ್ಲರನ್ನೂ ನಮ್ಮ ರಾಷ್ಟ್ರದ ಅಸ್ತಿತ್ವದ ಬಗ್ಗೆ ಮತ್ತಷ್ಟು ಆಳವಾಗಿ ಯೋಚಿಸುವಂತೆ ಮಾಡ್ತದೆ.